ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಬುಧವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮುಂಚೆ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಈ ಒಂದು ಸೀರಿಯಲ್ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ಡಾಕ್ಟರ್ ಹತ್ರ ಎಲ್ಲ ಎಷ್ಟು ಕಾಡಿ ಬೇಡಿ ವಿವೇಕ್ನ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಇನ್ನು ಡಾಕ್ಟ್ರು ಮತ್ತು ಮ್ಯಾನೇಜ್ಮೆಂಟ್ ಒಪ್ಕೊಳ್ಳಲ್ಲಮ್ಮ, ಮೊದಲು ಅಡ್ವಾನ್ಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಟಾಫ್ಸ್ ಹೇಳ್ತಾ ಇರ್ತಾರೆ. ಇನ್ನು ಮೇನ್ ಡಾಕ್ಟ್ರು ಬಂದಮೇಲೆ ಗೌರಿ, ಏನು ಸರ್ ನೀವು ಚಿಕ್ಕ ವಯಸ್ಸಲ್ಲಿ ಡಾಕ್ಟ್ರು ಹುದ್ದೆ ತೊಗೋಬೇಕು ಅಂತ ಪ್ರಮಾಣ ಮಾಡಿರ್ತೀರ ಅಲ್ವಾ, ಸೊ ನಾವು ಯಾವುದೇ ಪೇಷಂಟ್ ಬಂದರೂ ನೋಡ್ತೀವಿ ಅಂತೇಳ್ಬಿಟ್ಟು ಪ್ರಮಾಣ ಮಾಡಿ ತಾನೇ ಈ ಹುದ್ದೆನ ತಗೊಂಡಿರ್ತೀರ. ಇವತ್ತು ಒಂದು ಜೀವಕ್ಕಿಂತ ನಿಮಗೆ ಹಣನೇ ಹೆಚ್ಚಾಗೋಯ್ತಾ? ಅರ್ಥ ಮಾಡ್ಕೊಳ್ಳಿ ಸರ್, ನನ್ನ ಗಂಡ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಮೊದಲು ಪೇಷಂಟ್ನ ಅಟೆಂಡ್ ಮಾಡಿ ಸರ್, ನಾನು ನಿಮಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಈಗ ನಾನು ತೊಗೊಬಂದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಒದ್ದಾಡ್ತಿದ್ರೆ ಈ ಕಡೆ ನಮ್ಮ ವಿವೇಕ್ಗೆ ಗೌರಿ ಒದ್ದಾಟ ಕಾಣಿಸ್ತಾ ಇರುತ್ತೆ. ಎಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಅಂತ. ಈ ಆಳ ಚಂಚಲ ಮಾಡಿದ್ರಿಂದ ಐಸ್ ಕ್ರೀಮ್ ತಿಂದು ಈ ಕಡೆ ಅಸ್ತಮಾ ಮೆಡಿಷನ್ ಏನಿರುತ್ತೆ ಅದನ್ನು ಖಾಲಿ ಮಾಡಿರ್ತಾಳೆ. ವಿವೇಕ್ ಸತ್ತರೆ ನನ್ನ ಮಗಂಗೆ ಎಲ್ಲ ಆಸ್ತಿ ಸಿಗುತ್ತೆ ಅನ್ನೋದು ಅವ್ಳ ಪ್ಲಾನ್ ಆಗಿರುತ್ತೆ. ಹಂಗಾಗಿ ಈ ರೀತಿ ವಿವೇಕ್ಗೆ ಪರಿಸ್ಥಿತಿ ಬಂದು ಒದಗ್ಬಿಡುತ್ತೆ. ಸೊ ಇದೊಂಥರ ಗೌರಿ ಮತ್ತು ವಿವೇಕ್ ನಡುವೆ ಇದ್ದಂಥ ಅಂತರನ ಹತ್ರ ಮಾಡೋಕ್ಕೆ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು. ಗೌರಿ ಎಷ್ಟೊಂದೆಲ್ಲ ಒದ್ದಾಡ್ತಿರೋದನ್ನ ನೋಡಿದಂಥ ವಿವೇಕ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಒಂದು ಕಡೆ ಉಸಿರಾಟ ಆಡೋಕ್ಕಾಗ್ತಾರಲ್ಲ, ಇನ್ನು ಈ ಕಡೆ ಗೌರಿ ಪರದಾಟ, ಇದೆಲ್ಲ ನೋಡಿ ವಿವೇಕ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಪ್ರಜ್ಞೆ ತಪ್ತಾ ಇರುತ್ತೆ. ಡಾಕ್ಟ್ರು ಇಷ್ಟೊಂದೆಲ್ಲ ಒದ್ದಾಡಿದ್ದು ನೋಡಿ ಈ ಪೇಷಂಟ್ನ ಈಗಲೇ ICU ವಾರ್ಡ್ಗೆ ಶಿಫ್ಟ್ ಮಾಡಿ, ಇವ್ರ ಉಸಿರಾಟಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾಯಿದೆ ಅಂದ್ಬಿಟ್ಟು ಡಾಕ್ಟ್ರು ಗೌರಿ ಒದ್ದಾಡೋದು ನೋಡಿ ICUಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಶ್ಯಾಮ್ಗೆ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಗೌರಿ ಶ್ಯಾಮ್ಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತಂದಾಗ, ಅಯ್ಯೋ ದೇವ್ರೆ ಹೌದಾ, ಅದಕ್ಕೆ ನಾನು ಈಗಲೇ ಅಮೌಂಟ್ನ ಹಾಕ್ತೀನಿ, ಆ ಸ್ಟಾಫ್ ಕೈಗೆ ಕೊಡಿ ಫೋನು ಅಂದಾಗ, ಇನ್ನು ಅವ್ರ ಹತ್ರ ಡೀಟೇಲ್ಸ್ನ ತೊಗೊಂಡು ನೋಡಿ ನಾನು ಈಗಲೇ ಹಾಕ್ತೀನಿ ಅಮೌಂಟ್ನ ತೊಗೊಂಡು ಇನ್ನು ಮಿಕ್ಕಿದ ಅದಕ್ಕೆ ಕಾಯಿ ಕೊಡಿ ಅಂತ ಹೇಳ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ಇನ್ನು ಗೌರಿ ಇದ್ದೋಳು, ರೀ ಏನೂ ಆಗಲ್ಲ ರೀ ಅಂತ ಹೇಳ್ಬಿಟ್ಟು ICUಗೆ ಕರ್ಕೊಂಡು ಹೋಗ್ತಾರೆ ವಿವೇಕ್ನ. ನಿಮ್ಗೆ ಏನೂ ಆಗಲ್ಲ ರೀ, ನಾನಿದ್ದೀನಿ ನಿಮ್ಮ ಜೊತೆ, ಡಾಕ್ಟ್ರೆ ನಿಮ್ಮ ಕಾಲ್ಗೆ ಬೀಳ್ತೀನಿ, ದಯವಿಟ್ಟು ನನ್ನ ಗಂಡನೇ ನನಗೆ ದೇವರು, ಅವರಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ಅವ್ರನ್ನ ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ, ಭೂಮಿ ಮೇಲಿರೋ ದೇವರು ಅಂತಾರೆ ಡಾಕ್ಟ್ರುಗಳನ್ನ, ನೀವಿವತ್ತು ನನ್ನ ಪಾಲಿಗೆ ದೇವರೇ ಆಗಿದ್ದೀರಾ, ನನ್ನ ಗಂಡನ ಉಳಿಸ್ಕೊಡ್ತೀರ ಅಂದಾಗ, ನೋಡಮ್ಮ ನಾನು ಪ್ರಯತ್ನನ ಮಾಡ್ತೀನಿ. ಯಾಕೆ ಅಂದರೆ ಇದು ಅಸ್ತಮಾ ಪೇಷಂಟು, ಇವರು ಯಾವುದೇ ಕಾರಣಕ್ಕೂ ಕೋಲ್ಡ್ ಪದಾರ್ಥ, ಅದರಲ್ಲೂ ಐಸ್ ಕ್ರೀಮ್ನ ಇಷ್ಟೋದನ್ನ ತಿನ್ನಲೇಬಾರ್ದು. ಇವ್ರಿಗೆ ಮೊದಲೇ ಡಾಕ್ಟ್ರ್ ಹೇಳಿರ್ತಾರಲ್ವ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ. ಯಾಕೆ ತಿಂದರು ಅಂದಾಗ, ಅದು ಏನೋ ನನಗೂ ಗೊತ್ತಿಲ್ಲ ಡಾಕ್ಟ್ರೆ, ಆದರೆ ಇವ್ರಿಗೆ ಆ ಒಂದು ಮೆಡಿಷನ್ ಏನಿತ್ತು ಅದು ಸಹ ಖಾಲಿ ಆಗಿಬಿಟ್ಟಿತ್ತು, ಐಸ್ ಕ್ರೀಮ್ ತಿಂದಿದ್ದಾರೆ, ನೈಟ್ ಟೈಮಲ್ಲಿ ಉಸಿರಾಟಾಡೋಕ್ಕೆ ತೊಂದರೆ ಆಗಿದೆ, ಅವಾಗ ನೋಡಿದ್ರೆ ಈ ರೀತಿ ಫುಲ್ಲು ಸೀರಿಯಸ್ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸರಿ ನಮ್ಮ ಆಯಿತು, ನಾವೀಗ ಇಂಜೆಕ್ಷನ್ನ ಕೊಟ್ಟಿದ್ದೀವಿ, ಪೇಷಂಟ್ಗೆ 24 ಗಂಟೆಗಳ ಕಾಲ ಅಬ್ಸರ್ವೇಷನ್ಗೆ ಇಡಬೇಕಾಗುತ್ತೆ, ನೀವು ಕರೆಕ್ಟ್ ಟೈಮ್ ಕರ್ಕೊಂಬಂದಿದ್ದೀರಾ, ಇನ್ನೊಂದು 5-10 ನಿಮಿಷ ಇವ್ರಿಗೆ ಏನಾದರೂ ಮೆಡಿಷನ್ ಕೊಡಲಿಲ್ಲ ಅಂದರೆ ಪ್ರಾಣ ಖಂಡಿತ ಹೋಗ್ತಿತ್ತು ಅಂದ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಈಗ ಅವರು ಒಂದು ಮೆಡಿಷನ್ ಏನು ಹಾಕಿದ್ದೀವಿ ಅಸ್ತಮದ್ದು ಅದು ವರ್ಕ್ ಮಾಡ್ತಾ ಇದೆ, ನೋಡೋಣ ಯಾವಾಗ ಪ್ರಜ್ಞೆ ಬರುತ್ತೆ ಅಂತೇಳ್ಬಿಟ್ಟು ಈ ಕಡೆ ಡಾಕ್ಟ್ರ್ ಹೇಳ್ತಾರೆ. ಡಾಕ್ಟ್ರೆ ನಿಮ್ಮಿಂದ ತುಂಬ ಸಹಾಯ ಆಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಕಾಲರ್ ಪಟ್ಟಿ ಹಿಡಿಬಾರ್ದಾಯಿತು, ಆದರೆ ನನಗೆ ಆ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಬಿಡಿಮ್ಮ, ನಮಗೆ ಅರ್ಥ ಆಗುತ್ತೆ ಪೇಷಂಟ್ಗಳು ಕಷ್ಟ ಸುಖ, ಆದರೆ ನನ್ನ ಸರ್ವಿಸಲ್ಲಿ ಇಷ್ಟು ದಿನ ಇಂಥ ಪೇಷಂಟ್ನ, ನಾನು ಈ ಥರ ಪೇಷಂಟ್ನ ಕರ್ಕೊಂಬಂದು ಅವ್ರ ಪ್ರಾಣಕ್ಕೆ ಇಷ್ಟೊಂದೆಲ್ಲ ಒದ್ದಾಟ ಮಾಡಿದ ಪೇಷಂಟ್ನ ನನ್ನ ಲೈಫಲ್ಲೇ ಯಾರೂ ನೋಡಿಲ್ಲಮ್ಮ, ನೀವು ನಿಮ್ಮ ಗಂಡನ್ನ ತುಂಬ ಪ್ರೀತಿ ಮಾಡ್ತೀರಾ ಅಂತ ಅನಿಸುತ್ತೆ ಅಂದಾಗ, ಹೌದು ಸರ್, ನನ್ನ ಜೀವನದಲ್ಲಿ ಅವ್ರು ಬಿಟ್ಟರೆ ಬೇರೆ ಏನೂ ಇಲ್ಲ, ಅವರು ನನ್ನ ತುಂಬ ಇಷ್ಟ, ನನ್ನ ಗಂಡ ಅವ್ರು ಬದುಕಬೇಕಷ್ಟೇ, ಅವ್ರಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಸರಿನಮ್ಮ ಆಯಿತು, ಇವಾಗ ವಿವೇಕ್ ಪರಿಸ್ಥಿತಿ ಸ್ವಲ್ಪ ಪರವಾಗಿಲ್ಲ ಅನಿಸ್ತಿದೆ, ಆದರೆ ಅವ್ರಿಗೆ ತುಂಬ ಲೆನ್ಸ್ ಏನಿದೆ ಅದರಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಕಫೋದೆಲ್ಲ, ಸೊ ಅದರಿಂದ 24 ಗಂಟೆ ಅಂದರೆ ಒಂದು ದಿನ ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ ಅಂದಾಗ, ಸರಿ ಆಯಿತು ಡಾಕ್ಟ್ರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಗೌರಿ ಅಲ್ಲಿ ಕೂತಿರೋರ್ನೆಲ್ಲ, ಅಮ್ಮ ನಮ್ಮ ಯಜಮಾನ್ರಿಗೆ ಏನೂ ಆಗಲ್ಲ ಅಲ್ವಾ, ಅವ್ರಿಗೇನೂ ಆಗಲ್ಲ ಪ್ರಾಣಕ್ಕೆ ಅಂದಾಗ, ಏನೂ ಆಗಲ್ಲ ಬಿಡಮ್ಮ, ಅಲ್ಲಿರುವ ದೇವ್ರನ್ನ ಹೋಗಿ ಕೇಳ್ಕೊ, ಆ ದೇವರೇ ಕಾಪಾಡ್ತಾನೆ, ಇಂಥ ಒಳ್ಳೆ ಹುಡುಗಿ ಇರಬೇಕಾದ್ರೆ ನಿನ್ನ ಗಂಡಂಗೆ ಏನು ತೊಂದರೆ ಆಗುತ್ತೆ, ನೀನೇ ಬದುಸ್ಕೊಂಡ್ಬಿಡ್ತೀಯ ಅಂದ್ಬಿಟ್ಟು ಅಲ್ಲಿರೋ ಲೇಡೀಸ್ ಎಲ್ಲ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಸ್ವಲ್ಪನೇ ಕ್ಲಿಯರ್ ಆಗ್ತಿದ್ದಂಗೆ ವಿವೇಕ್ಗೆ ಹಳೆದೆಲ್ಲ ನೆನಪು ಬರ್ತಾ ಇರುತ್ತೆ. ಅವನು ಐಸ್ ಕ್ರೀಮ್ ತಿಂದಿದ್ದು ಮತ್ತು ಗೌರಿ ಒದ್ದಾಡಿಕೊಂಡು ಗಾಡೀಲಿ ಕರ್ಕೊಬಂದಿದ್ದು, ಡಾಕ್ಟ್ರ್ ಹತ್ರ ಪರದಾಡಿ ಟ್ರೀಟ್ಮೆಂಟ್ನ ಕೊಡಿಸಿದ್ದು, ಇದೆಲ್ಲನೂ ಸಹ ವಿವೇಕ್ಗೆ ನೆನಪಿರುತ್ತೆ. ಇನ್ನು ಅಷ್ಟರಲ್ಲಿ ಶ್ಯಾಮು ಸಹ ಅಲ್ಲಿಗೆ ಬರ್ತಾರೆ. ಅದಕ್ಕೆ ಅಣ್ಣ ಈಗ ಹೇಗಿದ್ದಾನೆ ಅಂದಾಗ, ಶ್ಯಾಮ್ ಗೊತ್ತಾಗ್ತಿಲ್ಲ ಶ್ಯಾಮ್ ಅಂದಾಗ, ಅಲ್ಲ ಅದಕ್ಕೆ ನನಗೊಂದು ಗೊತ್ತಾಗ್ತಿಲ್ಲ, ಮನೇಲಿ ಐಸ್ ಕ್ರೀಮ್ನೇ ತರಿಸಿಡಲ್ಲ, ಯಾರು ತರಿಸಿದ್ದು ಅಂದಾಗ, ನನಗೂ ಗೊತ್ತಿಲ್ಲ ಶ್ಯಾಮ್, ಮನೇಲಿ ಯಾರೂ ಇರಲಿಲ್ಲ, ಆದರೆ ಫಿಡ್ಸ್ ತುಂಬ ಐಸ್ ಕ್ರೀಮ್ ಇತ್ತು, ನಿಮ್ಮ ಅಣ್ಣ ರಾತ್ರಿ ಊಟನೇ ಮಾಡಲಿಲ್ಲ, ನನ್ನ ಮೇಲೆ ಕೋಪ ಮಾಡಿಕೊಂಡು ಐಸ್ ಕ್ರೀಮ್ನ ತಿಂದು ಮಲಗು
ಮಲಗಿದ್ರು, ಹಂಗಾಗಿ ಹಿಂಗಾಗೋಯ್ತು ಅಂದಾಗ, ಹಂಗಿದ್ರೆ ಯಾರೋ ಬೇಕು ಅಂತಲೇ ಮಾಡಿರ್ತಾರೆ ಅದಕ್ಕೆ ಅಂದಾಗ ನನಗೆ ಅದೊಂದು ಗೊತ್ತಾಗ್ತಿಲ್ಲ. ಮತ್ತು ಮೆಡಿಷನ್ ಇರಲಿಲ್ವ ಅದಕ್ಕೆ, ನಾವು ಮೊದಲೇ ಜಾಸ್ತಿ ತಂದಿಟ್ಕೊಂಡಿರ್ತೀವಲ್ವ ಅಂದಾಗ, ಇಲ್ಲ ಶ್ಯಾಮ್ ಅವರೇ, ಮೆಡಿಷನ್ನು 2 ಸಹ ಖಾಲಿ ಆಗಿಬಿಟ್ಟಿತ್ತು, ಸ್ವಲ್ಪನೂ ಇರಲಿಲ್ಲ ಅಂದಾಗ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ. ಬಿಡಿ, ಈಗ ಅಣ್ಣ ಹೇಗಿದ್ದಾರೆ ಅಂದಾಗ, ನಿಮ್ಮ ಅಣ್ಣನ ಪರಿಸ್ಥಿತಿ ಇನ್ನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಶ್ಯಾಮ್ ಅಂದಾಗ, ಅವ್ರಿಗೇನು ಆಗಲ್ಲ ಅಲ್ವ ಅಂದಾಗ, ಅದಕ್ಕೆ ಇದೆಲ್ಲ ಕಾಮನ್, ಏನೂ ಆಗಲ್ಲ ಅಣ್ಣಂಗೆ, ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ಶ್ಯಾಮ್, ನಿಮ್ಮ ಅಣ್ಣಂಗೆ ಈ ರೀತಿ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದಾಗ, ಹೌದು ಅದಕ್ಕೆ ಅಣ್ಣಂಗೆ ಅಸ್ತಮ ಇದೆ, ಅವನು ಯಾವುದೇ ರೀತಿ ಕೋಲ್ಡ್ ಐಟಮ್ ತಿನ್ನಬಾರ್ದು, ಅದರಲ್ಲಿ ಐಸ್ ಕ್ರೀಮ್ ಅಂತೂ ತಿನ್ನಲೇಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಶ್ಯಾಮ್ ಹೇಳ್ತಾರೆ. ಹೌದಾ, ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಶ್ಯಾಮ್, ಗೊತ್ತಿದ್ರೆ ನಾನು ಅವ್ರ ಐಸ್ ಕ್ರೀಮ್ ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಅಣ್ಣನ ಪರಿಸ್ಥಿತಿ ಇನ್ನೂ 24 ಅವರ್ಸ್ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೇನು ಆಗಲ್ಲ, ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ವಿವೇಕ್ಗೆ ಸ್ವಲ್ಪನೇ ಹಳೇದೆಲ್ಲ ನೆನಪಾಗಿ ವಿವೇಕ್ ಕಂಡುಬಿಟ್ಟಿದ ತಕ್ಷಣ ಗೌರಿ ಪುಣ್ಯವತಿ ಅಂತೇಳ್ಬಿಟ್ಟು ಮೊದಲು ಮಾತು. ಸೊ ಯಾಕೆಂದರೆ ಈಗ ವಿವೇಕ್ಗೆ ಗೌರಿ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಗೊತ್ತಾಗಿದೆ. ಹಂಗಾಗಿ ಈಗ ವಿವೇಕ್ಗೆ ಗೌರಿ ಮೇಲೆ ಪ್ರೀತಿ ಅಲ್ಲ, ಕಾಳಜಿ, ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಒಳ್ಳೆ ಹೆಂಡ್ತಿ ನನ್ನೋಳು ಅನ್ನೋ ಒಂದು ಪ್ರೀತಿ ಈಗ ವಿವೇಕ್ಗೆ ಗೌರಿ ಮೇಲೆ ಉಂಟಾಗಿದೆ. ಇನ್ನು ಗೌರಿ ಕಂಡುಬಿಟ್ಟಿದ ತಕ್ಷಣ ವಿವೇಕ್ ಕೂಗದೆ ಪುಣ್ಯವತಿ ಅಂತ ಹೇಳ್ಬಿಟ್ಟು, ನೋಡಿ ವಿವೇಕ್ ಕಡೆ ಯಾರಿದ್ದೀರಾ, ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಅಷ್ಟರಲ್ಲಿ ಮನೇಲೆಲ್ಲನೂ ಸಹ ವಿಚಾರ ಗೊತ್ತಾಗಿರುತ್ತೆ. ಸರಿತಾ ಮನೆಯವರು ಎಲ್ಲನೂ ಸಹ ಬಂದಿರ್ತಾರೆ, ಯಾಳ ಚಂಚಲನೂ ಬಂದಿರ್ತಾಳೆ. ಫಸ್ಟು ಯಾರದು ಗೌರಿ ಅಂತ, ಗೌರಿ ಅನ್ನೋರನ್ನ ಕನ್ವರ್ಸ್ತಿದ್ದಾರೆ ಅಂದ್ಬಿಟ್ಟು ಈ ಕಡೆ ಅಲ್ಲಿರೋ ಡಾಕ್ಟರ್ ಹೇಳ್ತಾರೆ. ಏನು ಗೌರಿನ ಕನ್ವರ್ಸ್ತಾ ಇದ್ದಾರ? ಸರಿತಾ ಇದ್ದೋಳು ಇನ್ನು ಆಶಾ ಇದ್ದವರು ನೋಡಿದಾಗ ಹೆಂಡ್ತಿನೇ ಕನ್ವರ್ಸ್ತಿದ್ದಾನೆ ಅಂದಾಗ ಇಷ್ಟೊಂದೆಲ್ಲ ತೊಂದರೆ ಆಯ್ತಲ್ಲ, ಗೌರಿ ಕಷ್ಟ ಬಿದ್ದು ಕರ್ಕೊಂಬಂದಿದ್ದಾಳೆ, ಅದಕ್ಕೆ ವಿವೇಕ್ ತಲೆ ತುಂಬ ಗೌರಿನೇ ಇದ್ದಾಳೆ ಅನಿಸುತ್ತೆ. ಗೌರಿಯವರೇ ನೀವು ಬನ್ನಿ ಅಂತೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ರೀ ನೀವು ಹುಷಾರಾದ್ರೆ ರೀ, ನಿಮಗೆ ಐಸ್ ಕ್ರೀಮ್ ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ರೀ ತಿಂದ್ರ? ಎಷ್ಟು ನಾನು ಹೆಂಗೆ ಸತ್ತಿ ಬದುಕಿದ್ದೀನಿ ರೀ, ನಿಮ್ಮನ್ನು ಯಾವತ್ತೂ ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇರಲ್ಲ ಅಂತೇಳ್ಬಿಟ್ಟು ಹೇಳ್ತಿರ್ತಾರೆ. ಪುಣ್ಯವತಿ, ನಾನು ಇಷ್ಟೊಂದೆಲ್ಲ ನಿನಗೆ ಬೈದರು, ನಿನ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಅಂತೇಳ್ಬಿಟ್ಟು ವಿವೇಕು ಸಹ ಗೌರಿಗೆ ಹೇಳ್ತಾರೆ. ಇಬ್ಬರು ಸಹ ಹಗ್ ಮಾಡ್ಕೋತಾರೆ. ಆ ಒಂದು ಸುಂದರ ಕ್ಷಣ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಈ ಒಂದು ಸಂಚಿಕೆ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.